ಎಲ್ಲರಿಗೂ ನಮಸ್ಕಾರ. ಇವತ್ತು ಚಪಾತಿ ಮಾಡೋದು ನೋಡೋಣ. ನಾನಿಲ್ಲಿ ಎಣ್ಣೆ ಕೂಡ ಜಾಸ್ತಿ ಉಪಯೋಗಿಸಿಲ್ಲ. ತುಂಬ ಸಾಫ್ಟಾಗಿದೆ, ಮೃದುವಾಗಿದೆ ನೋಡಿ. ನೀವು ರಾತ್ರಿ ತಿಂದರೂ ಕೂಡ ಇದೇ ಥರ ಇರುತ್ತೆ. ಮಧ್ಯಾಹ್ನ ಲಂಚ್ ಬಾಕ್ಸ್ ತೊಗೊಂಡೋದ್ರೂ ಕೂಡ ಚಪಾತಿ ಇದೇ ಥರ ಸಾಫ್ಟಾಗಿ ಮೃದುವಾಗಿರುತ್ತೆ. ಚೆನ್ನಾಗಿದೆ. ಇದನ್ನು ಮಾಡೋಕ್ಕೆ ಗೋಧಿ ಹಿಟ್ಟು, ಉಪ್ಪು, ಎಣ್ಣೆ ಉಪಯೋಗಿಸಿರೋದು. ಒಂದು ಪಾತ್ರೆಯಲ್ಲಿ 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಉಪ್ಪು, ದೊಡ್ಡ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವೆಲ್ಲ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಚಪಾತಿ ಅಷ್ಟೊಂದು ಸಾಫ್ಟಾಗಿರುತ್ತೆ. ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋವಾಗ ಈ ಥರ ಚೆನ್ನಾಗಿ ಕೈಯಿಂದನೇ ನಾದ್ಕೋಬೇಕು. ಹಿಟ್ಟು ಚೆನ್ನಾಗಿರೋದ್ರಿಂದ ಜಾಸ್ತಿ ನೀರೇನು ಉಪಯೋಗಿಸಿಲ್ಲ. ನಾನು ಉಪಯೋಗಿಸಿರೋ 1 ಚಂಬು ಒಂದು ಚಂಬು ನೀರು ಉಪಯೋಗಿಸಿದ್ದೀನಿ. ಹಿಟ್ಟು ಅಷ್ಟು ಗಟ್ಟಿನೂ ಇಲ್ಲ, ತೆಳುವೂ ಇಲ್ಲ, ಹದವಾಗಿ ಕಲಿಸ್ಕೊಂಡಿರೋದು. ಮೇಲೆ ಈ ಥರ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸುತ್ತಲೂ ಸವರ್ಕೊಂಡು ಒಂದು ಪಾತ್ರೆ ಮುಚ್ಚಿಡೋದು. ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಇಟ್ಟಿದ್ದೆ. ಹಿಟ್ಟು ನೆನೆದಷ್ಟು ಚಪಾತಿ ಚೆನ್ನಾಗಿರುತ್ತೆ. ಹಿಟ್ಟು ಚೆನ್ನಾಗಿ ನೆನಿಬೇಕು. ಅರ್ಧ ಗಂಟೆ ಆದಮೇಲೆ ಹಿಟ್ಟು ಮೃದುವಾಗಿದೆ. ಬೇಕಾದರೆ ಹೋಳ್ಗೆ ಕೂಡ ಮಾಡ್ಕೋಬೋದು, ಅಷ್ಟೊಂದು ಸಾಫ್ಟಿದೆ. ಈ ಥರ ಚಿಕ್ಕ ಚಿಕ್ಕ ಬಾಲುಗಳು ಮಾಡಿಕೊಂಡು ಹಿಟ್ಟು ಒಣಗಕ್ಕೆ ಬಿಡಬಾರ್ದು. ಒಂದು ಪಾತ್ರೆ ಹಾಕಿ ಮುಚ್ಚಿಡೋದು. ನಾವು ಮಾಡ್ಕೊಂಡಿರೋ ಬಾಲುಗಳನ್ನು ಗೋಧಿ ಹಿಟ್ಟಲ್ಲಿ ಡ್ರಿಪ್ ಮಾಡಿ ಚಿಕ್ಕದಾಗಿ ಸುತ್ತಲೂ ತೆಳುವಾಗಿ, ನಾನಿಲ್ಲಿ ರೌಂಡ್ಗೆ ಲಟ್ಟಿಸ್ತಾ ಇದ್ದೀನಿ, ಯಾವುದೇ ರೀತಿ ಲಟ್ಟಿಸ್ತಾ ಇಲ್ಲ. ಬೇಕಾದರೆ ಗೋಧಿ ಹಿಟ್ಟು ಹಾಕ್ಕೊಂಡು ನಿಧಾನವಾಗಿ ಸುತ್ತಲೂ ತಿರುಗಿಸ್ಕೊಂಡು ತೆಳುವಾಗಿ ಲಟ್ಟಿಸ್ತಾ ಇರೋದು. ಇದು ಒಂದೇ ಲೇಯರ್ ಬರುತ್ತೆ. ನಿಧಾನವಾಗಿ ಲಟ್ಟಿಸ್ಕೋಬೇಕು. ಜಾಸ್ತಿ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು. ನಾನು ಚಪಾತಿ ಲಟ್ಟಿಸೋವಾಗ ಹೆಂಚು ಕಾಯಕ್ಕಿಟ್ಟಿದ್ದೆ. ಹೆಂಚು ಕೂಡ ಅಷ್ಟೇ ಜಾಸ್ತಿ ಬಿಸಿ ಇರಬಾರ್ದು, ಉರಿ ಕಡಿಮೆ ಇಟ್ಕೋಬೇಕು. ಈ ಥರ ಚಪಾತಿ ಹಾಕಿದ್ಮೇಲೆ ಸುತ್ತಲೂ ಬಬಲ್ಸ್ ಬರಬೇಕು ನೋಡಿ. ಚೆನ್ನಾಗಿ ಪೂರಿ ಉಬ್ದಂಗೆ ಉಬ್ತಾ ಇದೆ. ಇವಾಗ ಇದನ್ನು ತಿರುಗಿಸಿ ಮೇಲೆ ಸ್ವಲ್ಪ ಎಣ್ಣೆ ಹಾಕೋದಷ್ಟೇ. ಬೇಯಿಸೋವಾಗ ಏನು ಜಾಸ್ತಿ ಎಣ್ಣೆ ಉಪಯೋಗಿಸೋದು ಬೇಡ. ನಾವು ಹಿಟ್ಟು ಕಲಿಸಿದಾಗ ಉಪಯೋಗಿಸಿರೋದೇ ಸಾಕು. ಚಪಾತಿ ಮೆತ್ತಗೆ ಇರುತ್ತೆ. ಇದನ್ನು ಟ್ರಾವೆಲ್ಗೆ ಬೇಕಾದರೂ ತೊಗೊಂಡು ಹೋಗ್ಬೋದು. 2 ದಿನ 3 ದಿನ ಇಟ್ಟರೂ ಕೂಡ ಚಪಾತಿ ಇದೇ ಥರ ಇರುತ್ತೆ. ಈ ಥರ ಸುತ್ತಲೂ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. ಉರಿ ಕಡಿಮೆನೇ ಇಟ್ಕೋಬೇಕು, ಇಲ್ಲಾಂದರೆ ಒಂದೇ ಕಡೆ ಸೀದೋಗುತ್ತೆ, ಚೆನ್ನಾಗಿರಲ್ಲ. ಸುತ್ತಲೂ ಸುತ್ತಲೂ ಬೇಯಿಸ್ಕೋಬೇಕು. ಆವಾಗ ಒಳಗಡೆ ಎಲ್ಲ ಬೆಂದಿರುತ್ತೆ ಚಪಾತಿ ಮಾತ್ರ ತುಂಬ ಚೆನ್ನಾಗಿದೆ. ಇದಕ್ಕೇನು ಇಲ್ದಿರ ಇದ್ದರೂ ಕೂಡ ಬರೀ ಚಪಾತಿ ಬೇಕಾದರೂ ತಿನ್ಬೋದು, ಅಷ್ಟೊಂದು ಮೆತ್ತಕ್ಕಿದೆ. ನಾನು ಎಣ್ಣೆ ಕಡಿಮೆ ಉಪಯೋಗಿಸೋದ್ರಿಂದ ಯಾರು ಬೇಕಾದರೂ ಇದನ್ನು ಉಪಯೋಗಿಸ್ಬೋದು. ಚಪಾತಿ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.